ನಮಸ್ತೆ ವೀಕ್ಷಕರೇ, ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಅರುಂಧತಿ. ನನಗೆ 32 ವರ್ಷ. ಪುಣೆಯ ಒಂದು ಮಿಡ್ಲ್ ಸ್ಕೂಲ್ ಟೀಚರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಸತ್ಯ ಹೇಳಬೇಕೆಂದರೆ ನನ್ನ ಜೀವನದ ಒಂದು ಪಾಠ ಇದಾಗಿದೆ. ಮನೆಯಲ್ಲಿ ಪ್ರೀತಿಯನ್ನು ಯಾವಾಗಲೂ ಯೋಗ್ಯತೆ ನೋಡಿ ಹಂಚಲಾಗುತ್ತದೆ. ನಮ್ಮ ಮನೆಯಲ್ಲಿ ಯೋಗ್ಯತೆ ಎಂದರೆ ಹಣ. ನನ್ನ ಅಕ್ಕ ಇಂಚರ ಕಾರ್ಪೊರೇಟ್ ಲಾ, ದೊಡ್ಡ ಫರ್ಮ್, ದುಬಾರಿ ಗಡಿಯಾರ ಇದಕ್ಕೆಲ್ಲ ಬೆಲೆ ಕೊಡುವವಳು. ಮತ್ತು ನಾನು ಮಕ್ಕಳ ಕಾಫಿಗಳನ್ನು ತಿದ್ದುತ್ತಿದ್ದೆ. ಸ್ಕೂಲ್ ಬೆಲ್ ಕೇಳಿ ಓಡುತ್ತಿದ್ದೆ. ಪ್ರತಿದಿನ ಬೆಳಗ್ಗೆ ಬಸ್ ಸ್ಟಾಪ್ನಲ್ಲಿ ನಿಂತು ಚಹಾದ ಒಂದು ಗುಟುಕಿನಲ್ಲಿ ದಿನವನ್ನು ಆರಂಭಿಸುತ್ತಿದ್ದೆ. ನನ್ನ ಕ್ಲಾಸ್ ರೂಮ್ನ ಗೋಡೆಗಳ ಮೇಲೆ ಪುಟ್ಟ ಮಕ್ಕಳ ಪುಟ್ಟ ಥ್ಯಾಂಕ್ ಯು ಕಾರ್ಡ್ಗಳು ಅಂಟಿಕೊಂಡಿರುತ್ತಿದ್ದವು. ಯಾರೋ ಅಂಕುಡೊಂಕಾದ ಅಕ್ಷರಗಳಲ್ಲಿ ಬರೆದಿದ್ದರು, ಮ್ಯಾಮ್, ನೀವು ಬೈಯುತ್ತೀರಿ, ಆದರೆ ಕೈ ಬಿಡುವುದಿಲ್ಲ. ಅದಕ್ಕಾಗಿಯೇ ನಾನು ಪಾಸ್ ಆದೆ. ಯಾರೋ ಬಣ್ಣದ ಸ್ಕೆಚ್ನಿಂದ ನನ್ನನ್ನು ಬೋರ್ಡ್ ಮುಂದೆ ಚಿತ್ರಿಸಿದ್ದರು ಮತ್ತು ಕೆಳಗೆ ಬರೆದಿದ್ದರು, ನನ್ನ ಮ್ಯಾಮ್ ಹೀರೋ. ಮನೆಯಲ್ಲಿ ಯಾರೂ ನನಗಾಗಿ ಇಂತಹದನ್ನು ಎಂದೂ ಬರೆದಿರಲಿಲ್ಲ. ಅಂದು ಅದೇ ಸಂಜೆ ಸ್ಕೂಲ್ನಿಂದ ಮರಳುವಾಗ ನಾನು ನನ್ನ ಬ್ಯಾಗ್ನಲ್ಲಿ ಒಂದು ಕ್ರೀಮ್ ಬಣ್ಣದ ದಪ್ಪ ಲಕೋಟೆಯನ್ನು ಜಾಗರೂಕತೆಯಿಂದ ತಂದಿದ್ದೆ. ಮೇಲೆ ಮುದ್ರೆ ಇತ್ತು, ಶಿಕ್ಷಣ ಸಚಿವಾಲಯ, ಭಾರತ ಸರ್ಕಾರ. ನಾನು ಅದನ್ನು 2 ದಿನಗಳವರೆಗೆ ತೆರೆಯಲಿಲ್ಲ, ಏಕೆಂದರೆ ನನ್ನೊಳಗೆ ಒಂದು ಭಯವಿತ್ತು. ಒಂದು ವೇಳೆ ಈ ಕನಸು ಸತ್ಯವಾದರೆ ನನ್ನ ಮನೆ ನನಗಾಗಿ ನಿಲ್ಲುತ್ತದೆಯೇ? 3ನೇ ದಿನ ನಾನು ಸ್ಟಾಫ್ ರೂಮ್ನ ಕಿಟಕಿಯ ಪಕ್ಕ ಕುಳಿತು ಲಕೋಟೆ ತೆರೆದೆ. ಒಳಗಡೆ ಪತ್ರವಿತ್ತು. ಔಪಚಾರಿಕ, ಸ್ಪಷ್ಟ, ಆದರೆ ಪ್ರತಿ ಸಾಲಿನಲ್ಲೂ ಒಂದು ಭಾರವಿತ್ತು. ನನಗೆ ನ್ಯಾಷನಲ್ ಟೀಚರ್ ಅವಾರ್ಡ್ನ ಫೈನಲ್ ರೌಂಡ್ಗೆ ಶಾರ್ಟ್ ಲಿಸ್ಟ್ ಮಾಡಲಾಗಿತ್ತು. ಸಮಾರಂಭ ದೆಹಲಿಯ ವಿಜ್ಞಾನ ಭವನದಲ್ಲಿತ್ತು. ನೇರ ಪ್ರಸಾರ. ಮತ್ತು ಒಂದು ಸಾಲು ನನ್ನ ಎದೆ ಬಡಿತವನ್ನೇ ಬದಲಿಸಿತು. ನಿಮ್ಮ ನಾಮನಿರ್ದೇಶನವನ್ನು ಒಬ್ಬ ಪ್ರತಿಷ್ಠಿತ ಶಿಕ್ಷಣ ತಜ್ಞರು ಮಾಡಿದ್ದಾರೆ. ಸಂಪ್ರದಾಯದಂತೆ ಹೆಸರನ್ನು ಸಮಾರಂಭದಲ್ಲಿ ಘೋಷಿಸಲಾಗುವುದು. ನಾನು ಪತ್ರವನ್ನು 2 ಬಾರಿ ಓದಿದೆ. 3ನೇ ಬಾರಿ ಓದುತ್ತಾ ಕಣ್ಣುಗಳು ತುಂಬಿ ಬಂದವು. ಆದರೆ ನಾನು ಅಳಲಿಲ್ಲ. ಅಳುವುದು ನಮ್ಮ ಮನೆಯಲ್ಲಿ ದೌರ್ಬಲ ಎಂದು ಪರಿಗಣಿಸಲಾಗುತ್ತಿತ್ತು ಮತ್ತು ನಾನು ನನ್ನ ಸಂತೋಷವನ್ನು ದುರ್ಬಲಗೊಳಿಸಲು ಬಯಸಿರಲಿಲ್ಲ. ಅಂದು ರಾತ್ರಿಯೇ ನಾನು ಕುಟುಂಬದ ಗ್ರೂಪ್ನಲ್ಲಿ ಮೆಸೇಜ್ ಟೈಪ್ ಮಾಡಿದೆ. ಮೊದಲ ಡ್ರಾಫ್ಟ್ ಉದ್ದವಾಗಿತ್ತು. ಈ ಗೌರವ ಅದೆಷ್ಟು ದೊಡ್ಡದು ಎಂದು ನಾನು ವಿವರಿಸುತ್ತಿದ್ದೆ. 2ನೇ ಡ್ರಾಫ್ಟ್ ಸಣ್ಣದಾಗಿತ್ತು. ಹೇಗೆಂದರೆ ನಾನೇ ನನ್ನ ಕನಸಿಗಾಗಿ ಕ್ಷಮೆ ಕೇಳುತ್ತಿರುವಂತೆ. ಬರೀ ಇಷ್ಟೇ ಬರೆಯಲು ಸಾಧ್ಯವಾಯಿತು. ನಿಮಗೆಲ್ಲರಿಗೂ ನನಗೆ ರಾಷ್ಟ್ರೀಯ ಶಿಕ್ಷಣ ಗೌರವಕ್ಕಾಗಿ ಫೈನಲ್ ರೌಂಡ್ಗೆ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಬೇಕಿತ್ತು. ಸಮಾರಂಭ ಅಕ್ಟೋಬರ್ 15ರಂದು ದೆಹಲಿಯಲ್ಲಿದೆ. ಒಂದು ವೇಳೆ ನೀವೆಲ್ಲರೂ ಬರುವುದಾದರೆ ನನಗೆ ತುಂಬ ಖುಷಿಯಾಗುತ್ತದೆ. ವಿವರಗಳನ್ನು ಅಟ್ಯಾಚ್ ಮಾಡಿದ್ದೇನೆ. ನಾನು PDF ಕೂಡ ಸೇರಿಸಿದೆ. ಮುದ್ರೆ, ದಿನಾಂಕ, ಸ್ಥಳ ಎಲ್ಲವನ್ನೂ ಮೆಸೇಜ್ ಮೂಲಕ ಕಳುಹಿಸಿ ನಾನು ಬಹಳ ಹೊತ್ತು ಫೋನ್ ನೋಡುತ್ತಲೇ ಇದ್ದೆ. ಬ್ಲೂಟಿಕ್ ಬಂತು. 3 ಹೆಸರುಗಳ ಕೆಳಗೆ ಸೀನ್ ಎಂದು ಕಂಡಿತು. ಆದರೆ ಯಾವುದೇ ಮರು ಉತ್ತರ ಬರಲಿಲ್ಲ. ಮರುದಿನ ಬೆಳಿಗ್ಗೆ 7:30 ಸುಮಾರಿಗೆ ನಾನು ಫೋನ್ ಎತ್ತಿದಾಗ ತಂದೆಯ ಹೆಸರಿನ ಕೆಳಗೆ 3 ಡಾಟ್ಸ್ ಕಂಡವು. ಟೈಪಿಂಗ್. ನನ್ನ ಹೃದಯ ಇಷ್ಟೊಂದು ವರ್ಷಗಳ ನಂತರ ಬಂದ ಆ 1 ಸೆಕೆಂಡ್ನ ಭರವಸೆಯ ಹವ್ಯಾಸವನ್ನು ಮತ್ತೆ ಹಿಡಿದುಕೊಂಡಿತು. ಆಮೇಲೆ ಮೆಸೇಜ್ ಬಂತು, ಟೀಚರ್ ಪ್ರಶಸ್ತಿಯೇ ತಾನೇ? ಈ ಅರ್ಥಹೀನ ಕೆಲಸಕ್ಕಾಗಿ ದೆಹಲಿಗೆ ಯಾರು ಹೋಗುತ್ತಾರೆ? ನಾನು ಅದೇ ಸಾಲನ್ನು 3 ಬಾರಿ ಓದಿದೆ. ಪ್ರತಿ ಬಾರಿ ಈ ಟೀಚರ್ ಎಂಬ ಶಬ್ದ ನನ್ನೊಳಗೆ ಹೇಗೆ ಇಳಿಯುತ್ತಿತ್ತು ಎಂದರೆ ನನ್ನ ಇಡೀ ಗುರುತನ್ನೇ ಕೀಳಾಗಿ ಕಾಣಿಸುವಂತಿತ್ತು. ಕೆಲವು ಸೆಕೆಂಡ್ಗಳ ನಂತರ ಅಕ್ಕನ ಮೆಸೇಜ್ ಬಂತು, ಸಾರಿ, ಅಂದು ನಮ್ಮ ಡಿನ್ನರ್ ರಿಸರ್ವೇಷನ್ ಇದೆ, ಕ್ಯಾನ್ಸಲ್ ಮಾಡಲು ಆಗುವುದಿಲ್ಲ, ನಿನಗೆ ಅರ್ಥವಾಗುತ್ತದಲ್ಲವೇ? ಮತ್ತು ಅಮ್ಮ ಏನನ್ನೂ ಬರೆಯಲಿಲ್ಲ. ಬರೀ ಅಕ್ಕನ ಮೆಸೇಜ್ಗೆ ಒಂದು ಲೈಕ್ ಒತ್ತಿದಳು. ಹೇಗೆಂದರೆ ನನ್ನ ಆಮಂತ್ರಣ ಯಾವುದೋ ಒಂದು ಜಾಹೀರಾತು, ಅದನ್ನು ಸ್ಕ್ರಾಲ್ ಮಾಡಿ ಮುಂದೆ ಹೋಗಬಹುದು ಎಂಬಂತಿತ್ತು. ನಾನು ಫೋನ್ ಪಕ್ಕಕ್ಕಿಟ್ಟೆ. ನನ್ನೊಳಗೆ ಒಂದು ಹಳೆಯ ನೋವು ಕಾಡುತ್ತಿತ್ತು. ಆಗ ನನಗೆ 12 ವರ್ಷ. ಅಪ್ಪಾಜಿ ಇಂಚರಾಲ ರಿಪೋರ್ಟ್ ಕಾರ್ಡ್ ಫ್ರಿಡ್ಜ್ ಮೇಲೆ ಹಚ್ಚಿದ್ದರು ಮತ್ತು ನನ್ನ ರಿಪೋರ್ಟ್ ಕಾರ್ಡನ್ನು ಡ್ರಾಯರ್ ಒಳಗೆ ತಳ್ಳಿದ್ದರು. ನಾನು ಉತ್ತರವಾಗಿ ಬರೀ ಒಂದು ಶಬ್ದ ಬರೆದೆ, ಸರಿ. ಅಂದು ನಾನು ಅಳಲಿಲ್ಲ. ಒಂದು ಶಾಂತವಾದ ನಿರ್ಧಾರ ತೆಗೆದುಕೊಂಡೆ. ಇನ್ನು ಮುಂದೆ ನಾನು ಇವರ ಬಳಿ ಭಿಕ್ಷೆ ಬೇಡುವುದಿಲ್ಲ. ನಾನು ದೆಹಲಿಗೆ ಒಬ್ಬಳೇ ಹೋಗುತ್ತೇನೆ ಮತ್ತು ಗೆಲ್ಲಲಿ ಅಥವಾ ಸೋಲಲಿ, ಕನಿಷ್ಠ ಪಕ್ಷ ನಾನು ನನ್ನ ಎದುರು ಸಣ್ಣವಳಾಗಿರುವುದಿಲ್ಲ. ಅಂದು ರಾತ್ರಿ ನನಗೆ ಒಂದು ಕಾಲ್ ಬಂತು. ಸ್ಕ್ರೀನ್ ಮೇಲೆ ಹೆಸರಿತ್ತು, ಶಾಂತ. ನಾನು ತಕ್ಷಣ ಎತ್ತಿದೆ. ಮಗಳೇ ಅರುಂಧತಿ. ಅವರ ಧ್ವನಿಯಲ್ಲಿ ಅಂತಹ ಒಂದು ಬೆಚ್ಚಗಿನ ಅನುಭವವಿತ್ತು. ಅದು ನಮ್ಮ ಮನೆಯಲ್ಲಿ ಎಂದು ಸಿಗಲೇ ಇಲ್ಲ. ನನಗೆ ವಿಷಯ ತಿಳಿಯಿತು ಎಂದರು. ನಾನು ಬೆರಗಾದೆ. ನಿಮಗೆ ಹೇಗೆ? ಅವರು ಹಗುರವಾಗಿ ನಕ್ಕರು. ಶಿಕ್ಷಣದ ಪ್ರಪಂಚ ಬಹಳ ಚಿಕ್ಕದು ಮತ್ತು ಕೆಲವು ಜನರು ಈಗಲೂ ಶಿಕ್ಷಣವನ್ನು ಗೌರವಿಸುತ್ತಾರೆ. ಆಮೇಲೆ ಅವರು ಸ್ವಲ್ಪ ನಿಂತು ಮೆಲ್ಲಗೆ ಹೇಳಿದರು, ನೀನು ಪತ್ರವನ್ನು ಸರಿಯಾಗಿ ಓದಿದೆಯಲ್ಲವೇ? ನಾಮನಿರ್ದೇಶನ ಮಾಡಿದವರ ಹೆಸರನ್ನು ಬರೆಯಲಿಲ್ಲ ಅಲ್ಲವೇ? ನನ್ನ ಉಸಿರು ನಿಂತಂತಾಯಿತು. ಪತ್ರದಲ್ಲಿ ಏನು ಬರೆಯಲಾಗಿದೆ ಎಂದು ನಿಮಗೆ ಹೇಗೆ ಗೊತ್ತು? ಅವರು ಉತ್ತರ ನೀಡಲಿಲ್ಲ.
ಬರೀ ಇಷ್ಟೇ ಹೇಳಿದರು, ದೆಹಲಿಯಲ್ಲಿ ನಾನು ನಿನ್ನ ಜೊತೆ ಇರುತ್ತೇನೆ. ಮತ್ತು ಮಗಳೇ, ನೀನು ನಿನ್ನ ಭಾಷಣದ ಕಡೆಗೆ ಗಮನ ಹರಿಸು. ಬಾಕಿ ಸತ್ಯಕ್ಕೆ ದಾರಿ ತಾನಾಗಿಯೇ ಸಿಗುತ್ತದೆ. ಫೋನ್ ಕಟ್ಟಾದ ಮೇಲೆ ನಾನು ಬಹಳ ಹೊತ್ತು ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದೆ. ಪುಣೆಯ ರಸ್ತೆಯಲ್ಲಿ ಆಟೋ ಸದ್ದು, ದೂರದಲ್ಲಿ ದೇವಸ್ಥಾನದ ಗಂಟೆ ಮತ್ತು ನನ್ನೊಳಗೆ ನನ್ನ ಹೃದಯದ ವೇಗದ ಬಡಿತ. ನನ್ನ ಮನೆಯವರು ಎಂದು ಊಹೆ ಮಾಡಿರದ ಏನೋ ಒಂದು ನಡೆಯುವುದರಲ್ಲಿತ್ತು. ದೆಹಲಿಗೆ ಹೋಗುವ 2 ದಿನ ಮೊದಲು ಅಮ್ಮನ ಫೋನ್ ಬಂತು. ಭಾನುವಾರ ಡಿನ್ನರ್ ಇದೆ. ನಿನ್ನ ಪಪ್ಪ ಇಡೀ ಕುಟುಂಬ ಜೊತೆಯಾಗಿ ಕುಳಿತುಕೊಳ್ಳಬೇಕೆಂದು ಬಯಸುತ್ತಿದ್ದಾರೆ. ಇಂಚರ ಒಂದು ದೊಡ್ಡ ಸುದ್ದಿ ಶೇರ್ ಮಾಡಬೇಕಿದೆ. ನಾನು ನಗುವ ಪ್ರಯತ್ನ ಮಾಡಿದೆ. ನನ್ನ ಫ್ಲೈಟ್ ಇದೆ ಅಮ್ಮ, ಪ್ಯಾಕಿಂಗ್ ಮಾಡಬೇಕಿದೆ. ಅವರು ಅದೇ ಹಳೆಯ ವಾಕ್ಯ ಹೇಳಿದರು. ಬರೀ ಡಿನ್ನರ್ ಅಲ್ವೇ? ಬರೀ ಡಿನ್ನರ್. ನನ್ನ ಜೀವನದಲ್ಲಿ ಅತಿ ಹೆಚ್ಚು ನಷ್ಟ ಈ 2 ಶಬ್ದಗಳೇ ಮಾಡಿದ್ದು. ಆದರೂ ನಾನು ಹೋದೆ. ಮನೆ ಹಾಗೆಯೇ ಇತ್ತು, ಸ್ವಚ್ಛವಾಗಿ, ಪಾಲಿಶ್ ಆಗಿ, ಗೋಡೆಗಳ ಮೇಲೆ ದುಬಾರಿ ಫ್ರೇಮ್ಗಳು. ಅದು ಇಂಚರ ಏನಾದರೂ ಗೆದ್ದಾಗ ಮಾತ್ರ ಹೊರಬರುತ್ತಿತ್ತು. ಅಪ್ಪ ಗ್ಲಾಸ್ ಎತ್ತಿದರು. ಇಂಚರ ಈಗ ಪಾರ್ಟ್ನರ್ ಆಗುತ್ತಿದ್ದಾಳೆ. ಇಷ್ಟು ಕಡಿಮೆ ವಯಸ್ಸಿನಲ್ಲಿ ಇದೇ ನಿಜವಾದ ಯಶಸ್ಸು. ನಾನು ಶಾಂತ ಸ್ವರದಲ್ಲಿ ಹೇಳಿದೆ, ಕಂಗ್ರ್ಯಾಚುಲೇಷನ್. ಇಂಚರ ಒಂದು ನಗುವಿನೊಂದಿಗೆ ನನ್ನ ಮುಖ ನೋಡಿದಳು. ಅದೇ ನಗು, ಅದರಲ್ಲಿ ಪ್ರೀತಿ ಕಡಿಮೆ ಮತ್ತು ಹೋಲಿಕೆ ಹೆಚ್ಚಾಗಿತ್ತು. ಆಮೇಲೆ ಅಪ್ಪ ನನ್ನ ಕಡೆ ನೋಡಿದರು. ಮತ್ತು ನೀನು ಈಗಲೂ ಅದೇ ಮಕ್ಕಳಿಗೆ ಪಾಠ ಮಾಡುತ್ತಿದ್ದೀಯಾ? ನಾನು ಹೇಳಿದೆ, ಹೌದು, ಮತ್ತು ನಾನು ದೆಹಲಿಗೆ ಹೋಗುತ್ತಿದ್ದೇನೆ. ರಾಷ್ಟ್ರೀಯ ಶಿಕ್ಷಕ ಗೌರವದ ಸಮಾರಂಭವಿದೆ. ಅವರು ಕೈಯಾಡಿಸಿ ತಳ್ಳಿ ಹಾಕಿದರು. ಹೌದು ಹೌದು, ಟೀಚರ್ಸ್ ಡೇ ತರಹವೇ ಏನೋ ಒಂದು ಇರಬಹುದು. ಇಂಚರ ನನ್ನ ವಾರ್ಷಿಕ ಸಂಬಳ ಕೇಳಿದಳು. ಅವಳು ಕೋರ್ಟ್ನಲ್ಲಿ ಯಾವುದೋ ಸಾಕ್ಷಿಯನ್ನು ಪ್ರಶ್ನೆ ಮಾಡುತ್ತಿರುವಂತೆ ಕೇಳುತ್ತಿದ್ದಳು. ನಾನು ತಿಳಿಸಿದೆ. ಅವಳು ನಕ್ಕಳು. ನಿನ್ನ ಸಂಬಳವಂತೂ ನನ್ನ ಬೋನಸ್ನ ಅರ್ಧದಷ್ಟು ಇಲ್ಲ. ಟೇಬಲ್ ಮೇಲೆ 1 ಸೆಕೆಂಡ್ ಮೌನ ಆವರಿಸಿತು. ಆಮೇಲೆ ಅಮ್ಮ ಹೇಳಿದಳು, ಮಗಳೇ, ನಾವು ನಿನ್ನ ಒಳ್ಳೆಯದನ್ನು ಬಯಸುತ್ತೇವೆ. ಟೀಚಿಂಗ್ನಲ್ಲಿ ಏನಿದೆ? ನಾನು ವ್ಯತ್ಯಾಸ ತಿಳಿಸಿದೆ. ಮಕ್ಕಳ ಭವಿಷ್ಯ ರೂಪಿಸಬಹುದು. ಇಂಚರ ನನ್ನ ಕಾಲೋನಿ, ನನ್ನ ಮನೆ, ನನ್ನ ಸಾಧಾರಣ ಜೀವನ, ಎಲ್ಲದರ ಮೇಲೆ ಒಂದೊಂದೇ ಬಾಣ ಬಿಟ್ಟಳು. ಮತ್ತು ಅದರ ಮಧ್ಯೆ ಅವಳ ಪತಿ ಕುಮಾರ್ ಮೊದಲ ಬಾರಿಗೆ ನನ್ನ ಕಡೆ ಬಾಗಿ ಬಹಳ ಮೆಲ್ಲನೆ ಹೇಳಿದನು, ನೀವು ಮಾಡುವುದು ಬಹಳ ಮುಖ್ಯವಾದ ಕೆಲಸ. ನಾನು ಅವನ ಕಡೆ ನೋಡಿದೆ. ಅವನ ಕಣ್ಣಿನಲ್ಲಿ ಯಾವುದೇ ನಾಟಕವಿರಲಿಲ್ಲ, ಬರೀ ಸತ್ಯವಿತ್ತು. ಮತ್ತು ಆ ಒಂದು ಸಣ್ಣ ವಾಕ್ಯ ನನಗೆ ನೆನಪಾಯಿತು. ಯಾರಿಂದ ನಾವು ನಿರೀಕ್ಷಿಸಿರುವುದಿಲ್ಲವೋ ಅವರಿಂದಲೇ ನಮಗೆ ಪ್ರಾಮಾಣಿಕವಾದ ಬೆಂಬಲ ಸಿಗುವುದು. ನಾನು ಎದ್ದೆ. ಬಾಗಿಲ ಹತ್ತಿರ ತಲುಪಿ ಹೇಳಿದೆ, ಅಂದ ಹಾಗೆ ಪ್ರಯಾಣ ಮತ್ತು ಉಳಿದುಕೊಳ್ಳುವ ಖರ್ಚನ್ನು ಶಿಕ್ಷಣ ಸಚಿವಾಲಯವೇ ಭರಿಸುತ್ತಿದೆ. ಟೇಬಲ್ ಮೇಲೆ ಸಂಚಲನ ಉಂಟಾಯಿತು. ಅಪ್ಪನ ಮುಖದ ಭಾವ ಬದಲಾಯಿತು. ಸರ್ಕಾರ ಟೀಚರ್ಗಾಗಿ? ನಾನು ಬಹಳ ಶಾಂತವಾಗಿ ಹೇಳಿದೆ, ಯಾವಾಗ ಯಾವುದು ಒಂದು ವಸ್ತು ರಾಷ್ಟ್ರೀಯವಾಗಿರುತ್ತದೆಯೋ ಆಗ ಸರ್ಕಾರವೇ ಮಾಡುತ್ತದೆ. ಅಪ್ಪ, ಆದರೆ ನೀವಂತೂ ಇನ್ವಿಟೇಷನ್ ಓದಲೇ ಇಲ್ಲವಲ್ಲ? ನಾನು ಹೊರಬಂದೆ. ಮನೆಯ ಹೊರಗೆ ಗಾಳಿಯಲ್ಲಿ ಹಗುರವಾದ ಚಳಿಯಿತ್ತು. ಮತ್ತು ಮೊದಲ ಬಾರಿಗೆ ನನಗೆ ನಾನು ನನ್ನ ಮನೆಯಿಂದ ಹೊರಬಂದು ಕೂಡ ಹಗುರವಾಗಬಲ್ಲೆ ಎಂದು ಅನಿಸಿತು. ಮರುದಿನ ಬೆಳಿಗ್ಗೆ ನಾನು ದೆಹಲಿಗೆ ಹೊರಟೆ. ಏರ್ಪೋರ್ಟ್ನಲ್ಲಿ ಬೋರ್ಡಿಂಗ್ ಪಾಸ್ ಕೈಯಲ್ಲಿತ್ತು. ಮತ್ತು ಮಿದುಳಿನಲ್ಲಿ ಅದೇ ಪ್ರಶ್ನೆ, ನಾನು ಯಾರಿಗಾಗಿ ಹೋಗುತ್ತಿದ್ದೇನೆ? ಉತ್ತರ ಸ್ಪಷ್ಟವಾಗಿತ್ತು, ನನಗಾಗಿ, ನನ್ನ ಮಕ್ಕಳಿಗಾಗಿ. ದೆಹಲಿ ತಲುಪಿದ ಮೇಲೆ ಒಂದು ಪ್ರಮುಖ ನ್ಯೂಸ್ ಚಾನೆಲ್ನ ಎಜುಕೇಷನ್ ಡೆಸ್ಕ್ನಿಂದ ನನಗೆ ಒಂದು ಇಮೇಲ್ ಬಂತು. ಸಮಾರಂಭಕ್ಕಿಂತ ಮೊದಲು ನಿಮ್ಮ ಒಂದು ಸಣ್ಣ ಇಂಟರ್ವ್ಯೂ ಮಾಡಬೇಕಿದೆ. ನಾನು ಸ್ಕ್ರೀನನ್ನು ಬಹಳ ಹೊತ್ತು ನೋಡುತ್ತಿದ್ದೆ. ನನ್ನ ಮನೆಯವರು ಯಾವುದನ್ನು ಅರ್ಥಹೀನ ಎಂದು ಕರೆದಿದ್ದರೋ ಅದನ್ನು ಈಗ ದೇಶವೇ ನೋಡಲಿದೆ. ಸಮಾರಂಭದ ದಿನ ವಿಜ್ಞಾನ ಭವನದ ಹೊರಗೆ ಬೆಳಕು ವಿಭಿನ್ನವಾಗಿತ್ತು. ಒಳಗಡೆ ಕೆಂಪು ಕಾರ್ಪೆಟ್ ಇರಲಿಲ್ಲ, ಆದರೆ ಒಂದು ಘನತೆ ಇತ್ತು. ಪ್ರೆಸ್ನವರು, ಕ್ಯಾಮರಾ, ಬ್ಯಾಡ್ಜ್ ಮತ್ತು ಒಂದು ಸುಂದರ ವಾತಾವರಣ. ಶಾಂತ ಆಂಟಿ ಮೊದಲ ಸಾಲಿನಲ್ಲಿ ಕುಳಿತಿದ್ದರು. ಅವರ ಮುಂದೆ ಒಂದು ಪ್ಲೇ ಕಾರ್ಡ್ ಇತ್ತು. ವಿಶಿಷ್ಟ ಅತಿಥಿ. ನನಗೆ ಆಘಾತವಾಯಿತು. ಇದು ಕೇವಲ ನನ್ನ ಕಾರಣದಿಂದ ಆಗಿರಲಿಲ್ಲ, ಬದಲಾಗಿ ಅವರ ಬೆಂಬಲವೂ ಇತ್ತು. ಅವರ ಕೆಲಸ, ಅವರ ಪ್ರತಿಷ್ಠೆ, ಅವರ ಇತಿಹಾಸ. ಅವರು ನನ್ನ ಅಂಗೈಗಳನ್ನು ಹಿಡಿದು ಹೇಳಿದರು, ನಾನು ನಿನಗಾಗಿ ವರ್ಷಗಟ್ಟಲೆ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದೇನೆ. ಬರೀ ಹೊಗಳಿಕೆಯಲ್ಲ, ಕೆಲಸದ ಪರಿಣಾಮ, ಮಕ್ಕಳ ಕಥೆಗಳು, ಪೋಷಕರ ಸಾಕ್ಷಿ ಮತ್ತು ನಿನ್ನ ಹಠ. ನಾನು ಮೆಲ್ಲನೆ ಕೇಳಿದೆ, ಏನು ನೀವುಗಳೇ? ಅವರು ನಗುತ್ತಾ ನನ್ನ ಮಾತನ್ನ ಗಾಳಿಯಲ್ಲಿ ತಡೆದರು. ಇಂದು ಸ್ಟೇಜ್ ಮೇಲೆ ಒಂದು ಮಗು ಮಾತನಾಡುತ್ತದೆ. ನೀನು ಅವರನ್ನು ಬರೀ ಓದಿಸಲಿಲ್ಲ, ಬದಲಾಗಿ ಅವರ ಜೀವನವನ್ನು ಉಳಿಸಿದೆ. ನಾನು ಕೇಳಿದೆ, ಯಾರು? ಅವರು ಬರೀ ಇಷ್ಟೇ ಹೇಳಿದರು, ನೋಡಿಕೋ. ಅತ್ತ ನನ್ನ ಮನೆಯವರು ಆ ಸಮಯದಲ್ಲಿ ಮುಂಬೈನಲ್ಲೇ ಇದ್ದರು. ಇಂಚರಾಳ ಪ್ರಮೋಷನ್ ಸೆಲೆಬ್ರೇಷನ್ಗಾಗಿ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಟೇಬಲ್ ಬುಕ್ ಆಗಿತ್ತು. ದುಬಾರಿ ವೈನ್, ಫ್ಲ್ಯಾಶ್ ಫೋಟೋ ಮತ್ತು ಅದೇ ಹಳೆಯ ಮಾತು, ಇದೇ ಅಸಲಿ ಸಾಧನೆ. ಹವ್ಯಾಸದಂತೆ ಸ್ಟಾಕ್ಸ್, ನ್ಯೂಸ್, ಬಿಸ್ನೆಸ್ ನೋಡಲು ಅಪ್ಪ ಫೋನ್ ಹೊರತೆಗೆದರು ಮತ್ತು ಅದೇ ಹವ್ಯಾಸ ಅಂದು ಅವರನ್ನು ಒಡೆದು ಹಾಕಿತು. ದೆಹಲಿಯಲ್ಲಿ ಸ್ಟೇಜ್ ಮೇಲೆ ಘೋಷಣೆಯಾಯಿತು. 4 ಫೈನಲಿಸ್ಟ್ಗಳು.
ನನ್ನ ಕಾಲುಗಳಲ್ಲಿ 1 ಸೆಕೆಂಡ್ ನಡುಕ ಉಂಟಾಯಿತು. ಆದರೆ ನಾನು ಮೆಲ್ಲನೆ ದೀರ್ಘವಾದ ಉಸಿರು ತೆಗೆದುಕೊಂಡೆ. ನನ್ನ ಆ ಕ್ಲಾಸ್ ರೂಮ್ನ ಗೋಡೆಯನ್ನು ನೆನಪಿಸಿಕೊಂಡೆ. ಆಮೇಲೆ ಒಂದು ಹೆಸರನ್ನು ಕರೆಯಲಾಯಿತು. ಈಗ ನಾವು ಒಬ್ಬ ವಿಶೇಷ ಸ್ಪೀಕರನ್ನು ಕರೆಯುತ್ತಿದ್ದೇವೆ. ಒಬ್ಬ ಹಳೆಯ ವಿದ್ಯಾರ್ಥಿ. ಆ ವಿದ್ಯಾರ್ಥಿಯ ಕಥೆಯು ಒಬ್ಬ ಶಿಕ್ಷಕನ ಅಸಲಿ ಗುರುತಾಗಿದೆ. ಮೈಕ್ ಹತ್ತಿರ ಒಬ್ಬ ಯುವಕ ಬಂದನು. ಸೂಟ್ ಧರಿಸಿದ್ದ, ಆದರೆ ಕಣ್ಣುಗಳಲ್ಲಿ ಅದೇ ಹಳೆಯ ಪ್ರಾಮಾಣಿಕತೆ ಇತ್ತು. ನನ್ನ ಹೆಸರು ಅಮನ್ ದೇಶ್ಮುಖ್ ಎಂದು ಅವನು ಹೇಳಿದನು. ಮತ್ತು ಒಂದು ವೇಳೆ ನನ್ನ ಮ್ಯಾಮ್ ಅಂದು ನನ್ನನ್ನು ತಡೆಯದೆ ಹೋಗಿದ್ದರೆ ಬಹುಶಃ ಇಂದು ನಾನು ಇಲ್ಲಿ ಇರುತ್ತಿರಲಿಲ್ಲ. ನನ್ನ ಗಂಟಲಲ್ಲಿ ಏನೋ ಸಿಲುಕಿಕೊಂಡಂತಾಯಿತು. ಅಮನ್ ಮುಂದುವರೆಸಿದ್ದನು. ನನಗೆ 16 ವರ್ಷ ವಯಸ್ಸು. ಮನೆ ಒಡೆದು ಹೋಗಿತ್ತು. ಕೆಲವೊಮ್ಮೆ ನನ್ನ ಹತ್ತಿರ ತಿನ್ನಲು ಹಣವಿರುತ್ತಿರಲಿಲ್ಲ. ನಾನು ಸ್ಕೂಲಿಗೆ ಬರುತ್ತಿದ್ದೆ, ಆದರೆ ನಾನು ಒಳಗಿನಿಂದ ಬರಿದಾಗಿದ್ದೆ. ಮ್ಯಾಮ್ ಎಂದು ನನ್ನನ್ನು ಎಲ್ಲರ ಮುಂದೆ ಮುಜುಗರಕ್ಕೀಡು ಮಾಡಲೇ ಇಲ್ಲ. ಅವರು ನನ್ನ ಹಸಿವನ್ನು ಗುರುತಿಸಿದರು, ನನ್ನ ಮೌನವನ್ನು ಗುರುತಿಸಿದರು. ಹಾಲ್ನಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ನಾನು ಶಾಂತ ಆಂಟಿ ಕಡೆಗೆ ನೋಡಿದೆ. ಅವರ ಕಣ್ಣುಗಳು ಒದ್ದೆಯಾಗಿದ್ದವು, ಆದರೆ ತಲೆ ಎತ್ತಿ ಕುಳಿತಿದ್ದರು. ಅಮ್ಮನ್ ಹೇಳಿದನು, ಮ್ಯಾಮ್ ನನಗೆ ಟಿಫನ್ ನೀಡಿದರು, ಪುಸ್ತಕಗಳನ್ನು ಕೊಡಿಸಿದರು, ಲೈಬ್ರರಿಯಲ್ಲಿ ಕೂರಿಸಿ ಫಾರ್ಮ್ಗಳನ್ನು ತುಂಬಿಸಿದರು, ಸ್ಕಾಲರ್ಶಿಪ್ ಕೊಡಿಸಿದರು. ಮತ್ತು ಯಾವಾಗ ನಾನು ಮೊದಲ ಬಾರಿಗೆ ಡಾಕ್ಟರ್ ಆಗುವ ಕನಸನ್ನು ಹೇಳಿದೆನೋ ಆಗ ಕನಸಿನ ಮೇಲೆ ಭರವಸೆ ಇಟ್ಟ ಮೊದಲ ವ್ಯಕ್ತಿ ನನ್ನ ಮ್ಯಾಮ್ ಆಗಿದ್ದರು. ನನ್ನ ಕೈಗಳು ನಡುಗುತ್ತಿದ್ದವು. ಇದು ಯಾವುದೇ ಫಿಲ್ಮ್ ಸಾಲುಗಳಾಗಿರಲಿಲ್ಲ, ಇದು ಜೀವಂತ ಸತ್ಯವಾಗಿತ್ತು. ನಂತರ ಗೌರವದ ಘೋಷಣೆ. ನನ್ನ ಕಿವಿಗಳು ಮೊದಲು ನಂಬಲೇ ಇಲ್ಲ. ಆಮೇಲೆ ಚಪ್ಪಾಳೆಗಳು, ಆಮೇಲೆ ಬೆಳಕು, ಆಮೇಲೆ ಕ್ಯಾಮರಾ. ನನ್ನ ಹೆಸರಿನ ಕೆಳಗೆ ಸ್ಕ್ರೀನ್ ಮೇಲೆ ಬರೆಯಲಾಗಿತ್ತು, ರಾಷ್ಟ್ರೀಯ ಶಿಕ್ಷಕ ಗೌರವ, ಅರುಂಧತಿ ಮೆಹ್ರಾ ಪುಣೆ. ಮತ್ತು ಜೊತೆಗೆ ಒಂದು ಸಾಲು, ನಾಮನಿರ್ದೇಶನ ಪ್ರತಿಷ್ಠಿತ ಶಿಕ್ಷಣ ತಜ್ಞೆ ಶಾಂತಾರಾವ್. ಲಕ್ಷಾಂತರ ಸ್ಕ್ರೀನ್ಗಳ ಮೇಲೆ ನಡೆಯುತ್ತಿತ್ತು. ಅದೇ ಕ್ಷಣ ಮುಂಬೈನಲ್ಲಿ ಅಪ್ಪನ ಕೈಯಿಂದ ಫೋನ್ ಬಹುತೇಕ ಜಾರಿ ಬೀಳುವುದರಲ್ಲಿತ್ತು. ಅಮ್ಮನ ಉಸಿರು ನಿಂತಂತಾಯಿತು. ಇಂಚರಾಳ ಗ್ಲಾಸ್ ಟೇಬಲ್ ಮೇಲೆ ಬಾಗಿತು ಮತ್ತು ಕೆಂಪು ವೈನ್ ಬಿಳಿ ಬಟ್ಟೆಯ ಮೇಲೆ ಹರಿಯಿತು. ಕುಮಾರ್ ಸುಮ್ಮನಿದ್ದನು. ಆದರೆ ಅವನ ಕಣ್ಣುಗಳಲ್ಲಿ ನಾನು ಹೇಳಿದ್ದೆ ಎಂಬಂತಹ ಯಾವುದೇ ಹಮ್ಮಿರಲಿಲ್ಲ. ಬರೀ ಒಂದು ಭಾರವಾದ ಸತ್ಯವಿತ್ತು. ಸಮಾರಂಭದ ನಂತರ ನನ್ನ ಫೋನ್ ಮೇಲೆ ಮಿಸ್ಡ್ ಕಾಲ್ಗಳ ಸಾಲೆ ಇತ್ತು. ಅಪ್ಪ, ಅಮ್ಮ, ಇಂಚರ ಮತ್ತು ಅವರ ನಂತರ ನೆಂಟರಿಷ್ಟರು, ನೆರೆಹೊರೆಯವರು, ಹಳೆಯ ಗೆಳೆಯರು. ಎಲ್ಲರದು ಒಂದೇ ಪ್ರಶ್ನೆ, ನೀವುಗಳು ಅಲ್ಲಿ ಇರಲಿಲ್ಲವೇ? ಇಂಚರ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದಳು. ನನ್ನ ತಂಗಿಯ ಬಗ್ಗೆ ಹೆಮ್ಮೆ ಇದೆ. ನಾವು ಅಲ್ಲಿ ಇರಬೇಕಿತ್ತು ಎಂದು ಅನಿಸುತ್ತಿದೆ. ಫ್ಯಾಮಿಲಿ ಫಸ್ಟ್. ಪೋಸ್ಟ್ ಕೆಳಗೆ ಕೆಲವು ನಿಮಿಷಗಳವರೆಗೆ ಹೊಗಳಿಕೆಗಳು ಬಂದವು. ಆಮೇಲೆ ಒಬ್ಬ ಮಹಿಳೆಯ ಒಂದು ಕಮೆಂಟ್ ಬಂತು. ಅಂದು ಮಧ್ಯಾಹ್ನ ಇಂಚರ ಜೊತೆ ಯಾರು ಲಂಚ್ನಲ್ಲಿದ್ದರೋ ಅವಳ ಕಮೆಂಟ್. ಅದೇ ಮಹಿಳೆ ಪತ್ರಕರ್ತೆಯಾಗಿದ್ದಳು. ಆಸಕ್ತಿದಾಯಕವಾಗಿದೆ. ಕಮೆಂಟ್ನಲ್ಲಿ ಬರೆಯಲಾಗಿತ್ತು, ಲಂಚ್ನಲ್ಲಿ ನೀವು ಇದನ್ನು ಟೀಚರ್ಸ್ನ ಸಣ್ಣ ಪ್ರೋಗ್ರಾಮ್ ಎಂದು ಕರೆದಿದ್ದೀರಿ ಮತ್ತು ಟೀಚಿಂಗನ್ನು ರಿಯಲ್ ಕರಿಯರ್ ಎಂದು ಒಪ್ಪಿಕೊಂಡಿರಲಿಲ್ಲ. ಈಗ ಏನು ಬದಲಾಯಿತು? ಬರೀ ಒಂದು ಸಾಲು. ಇಂಚರಾಳ ಹೊಳಪಿನ ಮೇಲೆ ನೀರು ಸುರಿದಂತಾಯಿತು. ಜನರು ಪ್ರಶ್ನೆ ಕೇಳಲು ಪ್ರಾರಂಭಿಸಿದರು. ಯಾರೋ ಬರೆದರು, ರಶೀದಿಗಳು. ಯಾರೋ ಬರೆದರು, ಇದಂತೂ ಕ್ರೂರವಾಯಿತು. ಮತ್ತು ಆಮೇಲೆ ಸ್ಕ್ರೀನ್ ಶಾಟ್ಗಳು. ಇಂಚರ ಒಂದೊಂದಾಗಿ ಪೋಸ್ಟ್ ಡಿಲೀಟ್ ಮಾಡಿದಳು. ಆದರೆ ಇಂಟರ್ನೆಟ್ ಅದನ್ನು ಮೊದಲೇ ಸೇವ್ ಮಾಡಿಕೊಂಡಿತು. ಮುಂದಿನ ವಾರ ಅವಳ ಪರ್ಮ್ನ ಒಳಗೂ ಕೂಡ ಪಿಸುಗುಟ್ಟುವಿಕೆ ಪ್ರಾರಂಭವಾಯಿತು. ಒಂದು ಎಜುಕೇಷನ್ NGOನ ಕೇಸ್. ಯಾವುದರಲ್ಲಿ ಅವಳಿಗೆ ಲೀಡ್ ಸಿಗಬೇಕಿತ್ತೋ ಅದರಿಂದ ಅವಳನ್ನು ಆಪ್ಟಿಕ್ಸ್ ಹೆಸರಿನಲ್ಲಿ ತೆಗೆದುಹಾಕಲಾಯಿತು. ಯಾರೂ ಮುಕ್ತವಾಗಿ ಹೇಳಲಿಲ್ಲ, ಆದರೆ ಎಲ್ಲರಿಗೂ ಅರ್ಥವಾಗುತ್ತಿತ್ತು. ನಾನು ದೆಹಲಿಯಿಂದ ಪುಣೆಗೆ ಮರಳಿದಾಗ ನನ್ನ ಸ್ಕೂಲ್ನವರು ಒಂದು ಸಣ್ಣ ಗೌರವ ಸಮಾರಂಭ ಇರಿಸಿದ್ದರು. ಮಕ್ಕಳು ಚಾರ್ಟ್ ಪೇಪರ್ ಮೇಲೆ ಬರೆದಿದ್ದರು, ಮ್ಯಾಮ್ ನಮ್ಮ ಹೆಮ್ಮೆ. ಸ್ಟಾಫ್ ರೂಮ್ನಲ್ಲಿ ಯಾರೋ ಸಾಧಾರಣ ಸಿಹಿ ತಿಂಡಿ ಇಟ್ಟಿದ್ದರು. ನನಗೆ ಆ ಸಿಹಿ ತಿಂಡಿ ಯಾವುದೇ 5 ಸ್ಟಾರ್ನ ರೆಸಾರ್ಟ್ಗಿಂತಲೂ ಹೆಚ್ಚು ಸಿಹಿಯಾಗಿ ಅನಿಸಿತು. 2 ವಾರದ ನಂತರ ನಾನು ಮನೆಗೆ ಹೋಗಬೇಕೆಂದುಕೊಂಡೆ. ನಾನು ಇನ್ನೂ ಹೆದರುತ್ತಿರಲಿಲ್ಲ, ಏಕೆಂದರೆ ನನಗೆ ಒಂದು ಮಾತನ್ನು ಸ್ಪಷ್ಟಪಡಿಸಬೇಕಿತ್ತು. ಅದು ವರ್ಷಗಳಿಂದ ಹೂತು ಹೋಗಿತ್ತು. ಲಿವಿಂಗ್ ರೂಮ್ನಲ್ಲಿ ಅದೇ ಸೆಟಪ್ ಇತ್ತು. ತಂದೆ ಕುರ್ಚಿಯ ಮೇಲೆ, ಅಮ್ಮ ಸೋಫಾದ ಮೇಲೆ, ಇಂಚರ ಒಂದು ಪಕ್ಕದಲ್ಲಿ. ಈ ಬಾರಿ ಯಾರೂ ಎದ್ದು ಬರಲಿಲ್ಲ. ಈಗ ಅವರು ಕಂಟ್ರೋಲ್ ಕಳೆದುಕೊಂಡಿದ್ದಾರೆ ಎನ್ನುವಂತೆ ಅವರ ಕಣ್ಣುಗಳಲ್ಲಿ ಗಾಬರಿ ಇತ್ತು. ಅಪ್ಪ ಹೇಳಿದರು, ನಾವು ಮಾತನಾಡಬೇಕಿದೆ. ನಾನು ನೇರವಾಗಿ ಹೇಳಿದೆ, ಯಾವ ವಿಷಯದ ಬಗ್ಗೆ? ನಾನು ಗೌರವ ಪಡೆದೆ, ನೀವು ಬರಲಿಲ್ಲ, ಇದೇ ವಿಷಯ ತಾನೇ? ಅಮ್ಮ ಹೇಳಿದಳು, ನಮಗೆ ಇಷ್ಟೊಂದು ದೊಡ್ಡ ಸಮಾರಂಭ ಎಂದು ತಿಳಿದಿರಲಿಲ್ಲ. ನಾನು ಅವಳ ಮಾತನ್ನು ಮಧ್ಯದಲ್ಲಿ ನಿಲ್ಲಿಸಲಿಲ್ಲ. ಶಾಂತವಾದ ಉತ್ತರ ನೀಡಿದೆ. ನಾನು ಇನ್ವಿಟೇಷನ್ ಕಳುಹಿಸಿದ್ದೆ ಅಮ್ಮ. ಅದರಲ್ಲಿ ರಾಷ್ಟ್ರೀಯ ಎಂದು ಬರೆಯಲಾಗಿತ್ತು, ಸ್ಥಳ ಬರೆಯಲಾಗಿತ್ತು, ಲೈವ್ ಎಂದು ಬರೆಯಲಾಗಿತ್ತು. ನಿಮಗೆ ತಿಳಿದಿರಲಿಲ್ಲ ಎಂದಲ್ಲ, ನಿಮಗೆ ಅದರ ಬಗ್ಗೆ ಆಸಕ್ತಿ ಇರಲಿಲ್ಲ. ಇಂಚರ ತಕ್ಷಣ ಎದ್ದು ನಿಂತಳು. ಸರಿ, ಸಾರಿ, ಖುಷಿಯಾಯಿತೆ? ನಾನು ಅವಳನ್ನು ನೋಡಿದೆ. ನನಗೆ ಸಾರಿ ಬೇಡ ಇಂಚರ,
ನನಗೆ ತಿಳುವಳಿಕೆ ಬೇಕು. ಅವಳು ಸಿಡಿಮಿಡಿಗೊಂಡಳು. ಏನು ತಿಳುವಳಿಕೆ? ನಾನು ಉಸಿರೆಳೆದುಕೊಂಡೆ ಮತ್ತು ಮೊದಲ ಬಾರಿಗೆ ಸದಾ ಸುಮ್ಮನಿರುತ್ತಿದ್ದ ನನ್ನೊಳಗಿನ ದನಿಗೆ ಚಾಲನೆ ನೀಡಿದೆ. 32 ವರ್ಷಗಳು. ನಾನು ಹೇಳಿದೆ, ನಾನು ನಿಮ್ಮ ಗೌರವ ಸಂಪಾದಿಸಲು ಪ್ರಯತ್ನಿಸಿದೆ. ನಿಮ್ಮ ಸ್ಟ್ಯಾಂಡರ್ಡ್ಗೆ ಫಿಟ್ ಆಗಲು ಪ್ರಯತ್ನಿಸಿದೆ. ನನ್ನ ಕೆಲಸವನ್ನು ಸಣ್ಣದೆಂದು ಹೇಳಿದರೂ ಕೂಡ ನಗುತ್ತಾ ಇರಲು ಪ್ರಯತ್ನಿಸಿದೆ. ಇನ್ನು ಮುಂದೆ ಸಾಧ್ಯವಿಲ್ಲ. ಕೋಣೆಯಲ್ಲಿ ಮೌನ ಆವರಿಸಿತು. ಅಪ್ಪ ಹೇಳಿದರು, ನೀನು ಓವರ್ ರಿಯಾಕ್ಟ್ ಮಾಡುತ್ತಿದ್ದೀಯಾ? ನಾನು ಬಹಳ ಮೆಲ್ಲಗೆ ಆದರೆ ಸ್ಪಷ್ಟವಾಗಿ ಹೇಳಿದೆ, ಬರ್ತ್ಡೇ ಮರೆತು ಹೋಗುವುದು ತಪ್ಪು ಎನಿಸಿಕೊಳ್ಳುತ್ತದೆ. ಯಾರದೋ ಬರ್ತ್ಡೇಯನ್ನು ಅರ್ಥಹೀನ ಎಂದು ಕರೆಯುವುದು ತಪ್ಪಲ್ಲ ಅಪ್ಪ, ಅದು ಆರಿಸಿಕೊಂಡ ಹಾದಿ. ಅಮ್ಮ ಅಳಲಾರಂಭಿಸಿದಳು. ಹಳೆಯ ಅಭ್ಯಾಸ. ಮುಂದೆ ಹೋಗಿ ಅಮ್ಮನನ್ನು ಸುಮ್ಮನಾಗಿಸಲು ಹೇಳಿತು. ಆದರೆ ಹೊಸ ಅಭ್ಯಾಸ ನನ್ನ ಹೆಜ್ಜೆಗಳನ್ನು ತಡೆಯಿತು. ಏಕೆಂದರೆ ಈ ಬಾರಿ ನಾನು ನನ್ನನ್ನು ಸುಮ್ಮನಾಗಿಸಲು ಸಾಧ್ಯವಿರಲಿಲ್ಲ. ನಾನು ಹೇಳಿದೆ, ನಾನು ನಿಮ್ಮನ್ನು ನನ್ನ ಜೀವನದಿಂದ ತೆಗೆದುಹಾಕುತ್ತಿಲ್ಲ. ಆದರೆ ಇನ್ನು ಮುಂದೆ ನನ್ನ ಜೀವನದಲ್ಲಿ ನನ್ನ ಜಾಗವನ್ನು ನಾನೇ ನಿರ್ಧರಿಸುತ್ತೇನೆ. ನನಗೆ ಗೌರವ ಸಿಕ್ಕಾಗ ಮಾತ್ರ ನಾನು ಇಲ್ಲಿಗೆ ಬರುತ್ತೇನೆ. ನನಗೆ ಫೋನ್ ಎತ್ತಬೇಕು ಎಂದು ಅನಿಸಿದಾಗ ಮಾತ್ರ ನಾನು ಫೋನ್ ಎತ್ತುತ್ತೇನೆ. ನಾನು ಸಂಬಂಧಗಳನ್ನು ನಿಭಾಯಿಸುತ್ತೇನೆ. ಆದರೆ ನನ್ನ ಬೆಲೆಯನ್ನು ನೀಡಿಯಲ್ಲ. ಇಂಚರ ಕಣ್ಣುಗಳನ್ನು ತಿರುಗಿಸಿದಳು. ಹಾಗಾದರೆ ಈಗ ನೀನು ನಿಯಮಗಳನ್ನು ಮಾಡುತ್ತೀಯಾ? ನಾನು ಹೇಳಿದೆ, ನಾನು ನಿಯಮಗಳನ್ನು ಮಾಡುತ್ತಿಲ್ಲ. ನಾನು ಮಿತಿಗಳನ್ನು ನಿರ್ಮಿಸುತ್ತಿದ್ದೇನೆ. ಬಾಗಿಲವರೆಗೆ ನಡೆದು ನಾನು ತಿರುಗಿ ಹೇಳಿದೆ, ಒಂದು ವೇಳೆ ನೀವು ನನ್ನ ಜೀವನದಲ್ಲಿ ಇರಬೇಕೆಂದರೆ ನಾನು ಹೇಗಿದ್ದೇನೆಯೋ ಹಾಗೆ ನನ್ನನ್ನು ಒಪ್ಪಿಕೊಳ್ಳಿ. ನನ್ನನ್ನು ಅರ್ಥ ಮಾಡಿಕೊಳ್ಳಿ. ಬರೀ ಟಿವಿ ಮೇಲೆ ಯಾವುದೋ ದೇಶವು ನಾನು ಅರ್ಹಳಾಗಿದ್ದೇನೆ ಎಂದು ತೋರಿಸಿದಾಗ ಮಾತ್ರ ಅಲ್ಲ. ನಾನು ಹೊರಗೆ ಬಂದೆ. ಈ ಬಾರಿ ಬಾಗಿಲು ಜೋರಾಗಿ ಮುಚ್ಚಿಕೊಳ್ಳಲಿಲ್ಲ, ಮೆಲ್ಲಗೆ ಮುಚ್ಚಿತು. ಏಕೆಂದರೆ ನನಗೆ ಕೋಪವನ್ನು ಸಾಬೀತುಪಡಿಸಬೇಕಿರಲಿಲ್ಲ. ನನಗೆ ಬರೀ ನನ್ನನ್ನು ನಾನು ಉಳಿಸಿಕೊಳ್ಳಬೇಕಿತ್ತು. 6 ತಿಂಗಳ ನಂತರ ನನ್ನ ಜೀವನ ಬದಲಾಗಿತ್ತು. ಒಂದು ಉತ್ತಮ ಮನೆ, ಏಕೆಂದರೆ ಪ್ರಶಸ್ತಿಯ ಜೊತೆಗೆ ಅವಕಾಶಗಳು ಬಂದವು. ಕಾನ್ಫರೆನ್ಸ್ನಲ್ಲಿ ಸ್ಪೀಚ್, ಸ್ಕೂಲ್ನಲ್ಲಿ ಹೊಸ ಲೈಬ್ರರಿ, ಮಕ್ಕಳಿಗಾಗಿ ಸ್ಕಾಲರ್ಶಿಪ್ ಫಂಡ್ ಮತ್ತು ನನ್ನ ಮನಸ್ಸಿನಲ್ಲಿ ಒಂದು ಸ್ಥಿರವಾದ ಸತ್ಯ. ನಾನು ಇನ್ನು ಮುಂದೆ ಯಾರದ್ದೋ ಅನುಮತಿಯ ಮೇಲೆ ಬದುಕುವುದಿಲ್ಲ. ಒಂದು ದಿನ ಪೋಸ್ಟ್ನಲ್ಲಿ ಒಂದು ಸಣ್ಣ ಲಕೋಟೆ ಬಂತು. ತಂದೆಯ ಕೈ ಬರಹ. ನಾನು ಮೆಲ್ಲನೆ ತೆರೆದೆ. ಅದರಲ್ಲಿ ಬರೀ ಇಷ್ಟೇ ಇತ್ತು, ಅರುಂಧತಿ, ನಾನು ನಿನ್ನ ಕೆಲಸದ ಬಗ್ಗೆ, ನಿನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದ್ದೆ. ಕ್ಷಮೆ ಕೇಳುತ್ತಿದ್ದೇನೆ. ನಾನು ಏನನ್ನೂ ಕೇಳುತ್ತಿಲ್ಲ, ಬರೀ ಸತ್ಯ ಬರೆಯುತ್ತಿದ್ದೇನೆ. 6 ತಿಂಗಳ ಮೊದಲು ಈ ಪತ್ರ ನನ್ನ ಪಾಲಿಗೆ ಇಡೀ ಪ್ರಪಂಚವೇ ಆಗಿರುತ್ತಿತ್ತು. ಈಗ ಇದು ಬರೀ ಒಂದು ಆರಂಭ ಅಷ್ಟೇ. ಮತ್ತು ಆರಂಭವೂ ಕೂಡ ನನ್ನ ಷರತ್ತುಗಳ ಮೇಲೆ ನಿಂತಿತ್ತು. ನಾನು ಪತ್ರವನ್ನು ಇರಿಸಿದೆ. ಕಿಟಕಿಯಿಂದ ಹೊರಗೆ ನೋಡಿದೆ. ಹೇಗೆ ಪ್ರತಿ ವರ್ಷ ಕ್ಲಾಸ್ನ ಮೊದಲ ದಿನ ಬದಲಾಗುತ್ತದೋ ಹಾಗೆ ಹವಾಮಾನ ಬದಲಾಗುತ್ತಿತ್ತು. ಮತ್ತು ನನಗೆ ಶಾಂತ ಆಂಟಿಯ ಮಾತು ನೆನಪಾಯಿತು. ಒಳ್ಳೆಯ ಶಿಕ್ಷಕರು ವಿಷಯಗಳನ್ನು ಓದಿಸುವುದಿಲ್ಲ, ಅವರು ಮನುಷ್ಯರನ್ನು ನಿರ್ಮಿಸುತ್ತಾರೆ. ನಾನು ನಕ್ಕೆ, ಏಕೆಂದರೆ ಈಗ ನನಗೆ ತಿಳಿದಿತ್ತು, ಅತಿ ದೊಡ್ಡ ಗೌರವ ಸ್ಟೇಜ್ ಮೇಲೆ ಇರುವುದಿಲ್ಲ. ಯಾವಾಗ ನೀವು ನಿಮ್ಮನ್ನು ನೀವು ಸಣ್ಣವರು ಎಂದು ತಿಳಿಯುವುದನ್ನು ನಿಲ್ಲಿಸುತ್ತೀರೋ ಆಗ ನಿಮಗೆ ಅತಿ ದೊಡ್ಡ ಗೌರವ ದೊರೆಯುತ್ತದೆ. ವೀಕ್ಷಕರೇ, ಒಂದು ವೇಳೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಎಂದಿಗೂ ಖುಷಿಯಾಗಿರಿ. ಧನ್ಯವಾದಗಳು.